ಡೆತ್ ಆಯ್ತು ಅಂತ ಹೇಳ್ಬಿಟ್ರೆ ಮಗು ಉಳಿಯೋ ಚಾನ್ಸಸ್ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಹೆಚ್ಚಿನ ಅಂಶ ಅವ್ರ ಕೆಮಿಸ್ಟ್ರಿ ಸ್ವಲ್ಪ ಜಾಸ್ತಿ. ಹಿಂಗಾಗಿ ಅವರು ಮತ್ತು ನಾವು ಇವ್ರು ಕುಡಿ ಅದನ್ನು ನಮ್ಮ ಕಣ್ಣಿ ಬಿತ್ತಾರ ಅಳ್ಕೊಂತ ಕೂತಿರ್ತದೆ ಪಾಪ. ರಾಮೀರ್ ನಾವು ಹೋದ್ವಿ. ಆಸ್ಪತ್ರೆ ಸರ್ ಏನಂದ್ರೆ ಸರಿ ಆಸ್ಪತ್ರೆ ಅಲ್ಲಲ್ಲ ಕ್ಲೀನಾಗಿ ಹೇಳ್ರಿ ಅಡ್ರೆಸ್ ಎಲ್ಲಿ? ಸರಿ ಆಸ್ಪತ್ರೆ ಮಾನ್ವಿ ಹಾಸ್ಪಿಟ್ಲು. ಡಾಕ್ಟ್ರ್ ಸರ್ ರೋಡ್. ಡಾಕ್ಟ್ರ್ ಸರ್ ತಮ್ಸುಮ್ ಇಲ್ಲಿ ಮುಸ್ಲಿಮ್ ಅಂತ. ಆಮೇಲೆ ಆಕೆ ಒಬ್ಬೇಕೇನು ಡಾಕ್ಟರ್? ಒಬ್ಬಕ್ಕೆ ಅವ್ರ ಕೈಯಾಗ ಒಂದು 8 ಮಂದಿ ಅದಾರ ಬಿಡ್ರಿ ನರ್ಸ್ಗಳು. ಮೇನ್ ಇರೋರು ಅವ್ರೊಬ್ರೆ. ಹೇಳಿ ಮೇನ್ ಇರೋರು ಒಬ್ಬರೇ. ಅವ್ರ ಕೈಯಲ್ಲಿ 10 ಜನ ಇದ್ದಾರೆ. ಏನಪ್ಪ ಅಂತಂದ್ರೆ ದುಡ್ಡು ಕೊಟ್ಟರೆ ವಿಚಾರ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ರೀ. ಎಷ್ಟು ಮಾಡ್ತಾರೆ? 2 ರಿಂದ 3 ಸಾವಿರ ರೂಪಾಯಿ ಡಿಮಾಂಡ್ ಮಾಡ್ತಾರೆ ಹೆರಿಗೆಗೆ. ಒಂದು ಹೆರಿಗೆಗೆ 2 ರಿಂದ 3 ಸಾವಿರ ರೂಪಾಯಿ ಡಿಮಾಂಡ್. ಪ್ಲಸ್ ಯಾಕಂದ್ರೆ ನಮ್ಮ ಕಡೆ ಮೇಲೆ ಪಾಪ ಅದೊಂದು ಹುಡುಗನ KMC ಅಂತ ಹೇಳ್ಬಿಟ್ರು. ಅವ್ನ ಕಡೆ 1 ರೂಪಾಯಿ ದುಡ್ಡಿಲ್ಲ. ಮತ್ತು ಇವರು ನಾವು ಕೂಡ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ನಮ್ಮ ಜೋಶಿ ಡಾಕ್ಟರ್ ಕಡೆ ಕಳಿಸಿದ್ವಿ. ಮುಗಿಸಿದೆ ಸೇವ್ ಐತಿ ಈಗ ಉಳಿದ್ರಿ ಜೋಶಿ ಡಾಕ್ಟರ್ ತೋರಿಸಿ ಕಡೆ ನಾವು ತೋರಿಸಿದ್ವಿ. ಅಂದ್ರೆ ಅವ್ರು ಏನು ಮಾಡಿದ್ರೆ KMC ಹೋಗಿ ನಮ್ಗೆ ಆಗೋದಿಲ್ಲ. ಡೆಲಿವರಿ ಮಾಡ್ಯಾರ ಮಗು ಚಾನ್ಸಸ್ ಇಲ್ಲ. ಮನಸ್ಸು ಮಾಡಿದ್ರೆ ಉಳಿತೈತದ ನಮಗೆ ಗ್ಯಾರಂಟಿ ಐತಿ. ನೀವು KMC ಹೋಗ್ಬೇಕು. ಹೆಚ್ಚಿನ ಅಂಶ KMC ಇವರು ದುಡ್ಡು ಕೊಡಲಿಲ್ಲ ನನ್ನ ಕಡೆ ಇಲ್ಲ. ಈ ಥರ ಇದಕ್ಕೆ ನೀವು KMC ಹೋಗ್ರಿ ನಮ್ಗೆ ಆಗೋದಿಲ್ಲ. KMC ಹೋಗಿದ ತಕ್ಷಣ ಪಾಪ ಹೊಳ್ಕೊಂಡು ಕೂತ್ಬಿಡ್ತದೆ ನೈಟ್ ಬಂದತ್ರಿ ಪೇಷಂಟ್. ಮತ್ತು ಇವರು ನಾವು ಕೂಡ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಸತ್ತದಾಗತ್ತಪ್ಪ ನೀವು ಹೆಣ್ಮಕ್ಳನ್ನ ಇಲ್ಲೇ ಬಿಡು, ಮಗು ಮಾತ್ರ ಇಲ್ಲೇ ಜೋಶಿ ಕಡೆ ಹೋಗಿರಿ. ಅವ್ರು ಏನಂತಾರೆ ಅವರು ಒಳ್ಳೆ ಡಾಕ್ಟರ್ ಪ್ರೈವೇಟ್ ಆಗುತ್ತೆ. ಒಂದು ವಾಪಸ್ ಬರೀ ಅಂದಾಗ ಮುಂದೆ 2 ತಾಸು ಮಗು ವಾಪಸ್ ಬಂತದೆ. ಮಗು ಸದ್ಯಕ್ಕೆ ಆರಾಮ ಐತದೆ. ಇವ್ರು ನಮ್ಕೊಂಡು ಈಗ ಒಂದು ಇದಕ್ಕೆ ಎಷ್ಟು ಅಡ್ಮಿಟ್ ಆಗ್ತದೆ ಒಂದು ತಿಂಗಳಿಗೆ ಡೆಲಿವರಿ ಕೇಸಸ್? ಡೈಲಿ 2 ರಿಂದ 3 ಸೀಸನ್ ಇರ್ತಾರೆ. ಹಾಗೆ ಆಗ್ತದೆ ಡೈಲಿ. ಸಿಸೇರಿಯನ್ ಯಾಕೆ ಮಾಡ್ತಾರೆ ಅವರು? ಸಿಸೇರಿಯನ್ ಅವ್ರಿಗೆ ಪ್ರಾಫಿಟ್ ಆಗತ್ತಿರ್ತಾರೆ. ನಾರ್ಮಲ್ ಆದ್ರೆ ಅವರಿಗೆ ಪ್ರಾಫಿಟ್ ಆಗೋದಿಲ್ಲ. ನಾರ್ಮಲ್ ಆತಪ್ಪ ಅಂದ್ರೆ 400-500 ರೂಪಾಯಿ. ಎಷ್ಟು ಬೆಡ್ ಆಸ್ಪತ್ರೆ ಅದ? ಎಷ್ಟು ಜನರಿಗೆ ಅವಕಾಶ ಇದೆ? 60 70 ಬೆಡ್ ಅದ ಸರ್. 70 ಬೆಡ್ ಅದ ಮಿನಿಮಮ್. ಔಷಧಕ್ಕೆ ಏನು ಚಾರ್ಜ್ ಮಾಡ್ತಾರೆ? ಔಷಧಕ್ಕೆ ಚಾರ್ಜ್ ಮಾಡ್ತಾರೆ. ಬಟ್ ಹೊರಗಡೆ ಬರೋದು ಕೊಡೋದು ಜಾಸ್ತಿ. ಬರೋದು ಕೊಡೋದು ಜಾಸ್ತಿ. ಎಷ್ಟು ಅಮೌಂಟ್? ಎಷ್ಟು ಪರ್ಸೆಂಟೇಜ್? ಇಲ್ಲ ನಮ್ಗೊಂದು 400 ರಿಂದ 500 ರೂಪಾಯಿ ಬರ್ಕೊಟ್ರೆ ಹೊರಗಡೆ. ಆ್ಯಕ್ಚುಲಿ ಅವರೇ ಕೊಡ್ಬೇಕಣ್ಣ. ಅಲ್ಲ 400 ರಿಂದ 500 ರೂಪಾಯಿ ಅಂದರೆ ಡೈಲಿ ಕೊಡ್ತಾರೋ ಏನು ಒಟ್ಟು ಟೋಟಲ್? ಟೋಟಲಿ ಸರ್ ಟೋಟಲ್ ಅವ್ರು ಕೊಡೋದು ನಮಗೆ ಕೊಟ್ಟಿರ್ತಾರೆ.